ಕಾಗದದ ನೋಟಿಗೆ ಗುಡ್ ಬೈ ಹೇಳುತ್ತಾ ಭಾರತ. ಇನ್ಮುಂದೆ ಪ್ಲಾಸ್ಟಿಕ್ ನೋಟಿನ ಹೊಸ ಯುಗ ಶುರುವಾಗ್ತಾ 10-20 ರೂಪಾಯಿ ನೋಟ್ಗಳಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ? RBI ನಿಂದ ಪಾಲಿಮರ್ ಕರೆನ್ಸಿಗೆ ಸಿದ್ಧತೆ ಆಗ್ತಾ ಇದೆಯಾ? ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರಣನವರ್. ವೀಕ್ಷಕರೇ, ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿರುವ ಬಹುತೇಕ ನೋಟ್ಗಳು ವಿಶೇಷ ರೀತಿಯ ಕಾಗದದಿಂದ ಮುದ್ರಣವಾಗ್ತಾ ಇದೆ. ಕೋಟ್ಯಾಂತರ ಜನರ ಕೈಯಿಂದ ಕೈ ಓಡಾಡುವ ಈ ನೋಟ್ಗಳು ದಿನನಿತ್ಯದ ಬಳಕೆಯಲ್ಲಿ ಮಡಚಿಕೊಳ್ಳುತ್ತೆ, ಹರಿದೋಗುತ್ತೆ, ನೀರು ಮತ್ತು ತೇವಾಂಶಕ್ಕೆ ಸಿಲುಕಿ ಹಾಳಾಗುತ್ತೆ. ವಿಶೇಷವಾಗಿ ಕಡಿಮೆ ಮುಖಬೆಲೆಯ ನೋಟ್ಗಳ ಪರಿಸ್ಥಿತಿ ಇನ್ನೂ ಕಷ್ಟ. ಇದೇ ಕಾರಣಕ್ಕೆ ಹೆಚ್ಚು ಬಾಳಿಕೆ ಬರುವ ಪರ್ಯಾಯದ ಬಗ್ಗೆ RBI ಮತ್ತೆ ಗಮನ ಹರಿಸಿದೆ. ಆ ಪರ್ಯಾಯವೇ ಪಾಲಿಮರ್ ನೋಟು ಅಂತ ಹೇಳಲಾಗ್ತಾ ಇದೆ. ಪಾಲಿಮರ್ ನೋಟು ಅಂದ್ರೆ ಯಾವುದೋ ಒಂದು ದಪ್ಪ ಪ್ಲಾಸ್ಟಿಕ್ ತುಂಡಲ್ಲ, ವಿಶೇಷವಾಗಿ ಸಂಸ್ಕರಿಸಲಾದ ತೆಳುವಾದ ಬಾಗುವ ಸಾಮರ್ಥ್ಯ ಹೊಂದಿರುವ ಪಾಲಿಮರ್ ವಸ್ತುವಿಂದ ತಯಾರಾಗುವ ಬ್ಯಾಂಕ್ ನೋಟು. ಇದರ ಪ್ರಮುಖ ಗುಣವೇನೆಂದ್ರೆ ಸಾಮಾನ್ಯ ಕಾಗದದಂತೆ ತೇವಾಂಶವನ್ನ ಸುಲಭವಾಗಿ ಹೀರ್ಕೊಳ್ಳಲ್ಲ. ಹಾಗಾಗಿ ನೀರು, ಬೆವರು, ಧೂಳು, ಮಣ್ಣು ಸೇರಿದಂತೆ ದಿನನಿತ್ಯದ ಬಳಕೆಯ ಹಲವು ಪರಿಸ್ಥಿತಿಗಳನ್ನ ಹೆಚ್ಚು ಕಾಲ ಸಹಿಸಿಕೊಳ್ಬಹುದು. ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳು ಈಗಾಗಲೇ ಈ ಪಾಲಿಮರ್ ಕರೆನ್ಸಿಯನ್ನ ಬಳಸ್ತಾ ಇದೆ. ಈ ಆಸ್ಟ್ರೇಲಿಯಾ 1988ರಲ್ಲಿ ಪಾಲಿಮರ್ ನೋಟನ್ನು ಪರಿಚಯಿಸಿದ ಮೊದಲ ದೇಶ ಆಗ್ತಾ ಇದೆ. ನಂತರ 1990ರ ದಶಕದಲ್ಲಿ ಅದರ ಬಹುತೇಕ ನೋಟ್ಗಳನ್ನ ಪಾಲಿಮರ್ ಆಧಾರಿತವಾಗಿ ಪರಿವರ್ತನೆ ಮಾಡಿತು. ಅಂದ್ರೆ ಇದು ಹೊಸದಾಗಿ ಕಂಡುಹಿಡಿದ ತಂತ್ರಜ್ಞಾನ ಅಲ್ಲ, ಹಲವು ವರ್ಷಗಳ ಒಂದು ದಶಕಗಳ ಬಳಕೆಯೇ ಅನುಭವ ಇರುವಂತಹ ಒಂದು ಕರೆನ್ಸಿ ತಂತ್ರಜ್ಞಾನವಾಗಿದೆ. ಕಾಗದದ ನೋಟಿನ ಇತಿಹಾಸ ನೂರಾರು ವರ್ಷಗಳಂತ ಆಗ್ಲೇ ಹೇಳ್ದಂಗೆ ಬ್ಯಾಂಕ್ ನೋಟ್ ವ್ಯವಸ್ಥೆ ಬೆಳೆದಂತೆ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳು ವಿಶೇಷ ಗುಣಮಟ್ಟದ ಕಾಗದ ಬಳಸಿ ಕರೆನ್ಸಿ ಮುದ್ರಿಸಲು ಸ್ಟಾರ್ಟ್ ಮಾಡಿದ್ವು. ಆದ್ರೆ ಕಾಲ ಬದಲಾದಂತೆ ನೋಟಿನ ಬಳಕೆಯೂ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಒಂದು ನೋಟು ಬ್ಯಾಂಕ್ನಿಂದ ಹೊರಬಂದ ನಂತರ ಅಂಗಡಿ, ಬಸ್ಸು, ಮಾರುಕಟ್ಟೆ, ಹೋಟೆಲ್ಲು, ಪೆಟ್ರೋಲ್ ಬಂಕು, ಬ್ಯಾಂಕು ಹೀಗೆ ನೂರಾರು ವ್ಯವಹಾರಗಳ ಮೂಲಕ ಅದು ನಿರಂತರವಾಗಿ ಕೈಯಿಂದ ಕೈಗೆ ಬದಲಾಗುತ್ತಾ ಹೋಗುತ್ತೆ. ಇದರಿಂದ ನೋಟಿನ ಮೇಲೆ ಮಡಿತ, ಘರ್ಷಣೆ, ತೇವಾಂಶ, ಬಿಸಿಲು ಹಿಂಗೆ ಹಲವು ರೀತಿಯ ಪರಿಣಾಮ ಬೀಳುತ್ತೆ. ಇನ್ನು ತಂತ್ರಜ್ಞಾನ ಮುಂದುವರಿಸಿದಂತೆ ನಕಲಿ ನೋಟು ತಯಾರಾಗುವವರೆಗೂ ಅತ್ಯಾಧುನಿಕ ಈ ಮುದ್ರಣ ಉಪಕರಣಗಳು ಸಿಗುತ್ತಾ ಹೋಗ್ತವೆ. ಹೀಗಾಗಿ ನೋಟಿನ ವಸ್ತುವಿನಲ್ಲೇ ಭದ್ರತೆಯನ್ನು ಹೆಚ್ಚಿಸುವ ಆಲೋಚನೆ ಮೂಡಿತು. ಅಲ್ಲಿಂದಲೇ ಈ ಪಾಲಿಮರ್ ಕರೆನ್ಸಿಯ ಪರಿಕಲ್ಪನೆಗೆ ವೇಗ ಪಡ್ಕೊಳ್ತು ಅಂತಾನೆ ಹೇಳ್ಬೋದು. ಇದು ಸಾಮಾನ್ಯ ಪ್ಲಾಸ್ಟಿಕ್ ತಯಾರಿಸುವ ಪ್ರಕ್ರಿಯೆ ಅಲ್ಲ. ಪಾಲಿಮರ್ ವಸ್ತುವನ್ನ ನಿರ್ದಿಷ್ಟ ತಾಪಮಾನದಲ್ಲಿ ಕರಗಿಸಿ ಅದನ್ನ ತೆಳುವಾದ ಫಿಲ್ಮ್ ಆಗಿ ಪರಿವರ್ತನೆ ಮಾಡಲಾಗುತ್ತೆ. ಆಸ್ಟ್ರೇಲಿಯಾದ ಉತ್ಪಾದನಾ ವಿಧಾನದಲ್ಲಿ ಪಾಲಿಪ್ರೊಫೈಲಿಸ್ ಆಧಾರಿತ ವಸ್ತುವನ್ನ ಕರಗಿಸಿ ದೊಡ್ಡ ಗುಳ್ಳೆಯಾಕಾರದ ಫಿಲ್ಮ್ ಆಗಿ ವಿಸ್ತರಿಸಲಾಗುತ್ತೆ. ನಂತರ ಅದನ್ನ ಒತ್ತಿ ತಂಪಾಗಿಸಿ ತೆಳುವಾದ ಪಾಲಿಮರ್ ಶೀಟ್ ರೂಪಕ್ಕೆ ತರಲಾಗುತ್ತೆ. ಇದಾದ ಮೇಲೆ ನೋಟಿನ ವಿನ್ಯಾಸ ಮತ್ತು ಬಣ್ಣಗಳನ್ನ ಮುದ್ರಿಸಲಾಗುತ್ತೆ. ಇನ್ನು ಈ ನೋಟಿನ ವಿಶೇಷತೆ ಅಂದ್ರೆ ನೋಟಿನ ಮಧ್ಯೆ ಅಥವಾ ನಿರ್ದಿಷ್ಟ ಭಾಗದಲ್ಲಿ ಪಾರದರ್ಶಕ ಕಿಟಕಿ ರೀತಿಯ ಭಾಗವನ್ನೇ ನಿರ್ಮಿಸಬಹುದು. ಇದು ಸಾಮಾನ್ಯ ಕಾಗದದ ನೋಟಿನಲ್ಲಿ ಮಾಡೋದು ಬಹಳ ಕಷ್ಟ. ಈ ಪಾರದರ್ಶಕ ಭಾಗವೇ ನಂತರ ಕಳ್ಳು ನೋಟು ತಡೆಯುವ ಪ್ರಮುಖ ಭದ್ರತಾ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ. ಹೌದು, ಭಾರತದಲ್ಲಿ ಪಾಲಿಮರ್ ನೋಟಿನ ಚರ್ಚೆ ಇವತ್ತಿದ್ದಲ್ಲ. ಸುಮಾರು 1.5 ದಶಕದ ಹಿಂದೆಯೇ RBI ಪಾಲಿಮರ್ ನೋಟಿನ ಪ್ರಯೋಗಕ್ಕೆ ಮುಂದಾಗಿತ್ತು. 2009ರಲ್ಲಿ 10 ರೂಪಾಯಿ ಮುಖಬೆಲೆಯ ಈ ಪಾಲಿಮರ್ ನೋಟ್ಗಳನ್ನ ಕ್ಷೇತ್ರ ಪರೀಕ್ಷೆಗೆ ತರಲು RBI ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭಿಸಿತು. ದೇಶದ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳನ್ನು ಪರೀಕ್ಷಿಸುವ ಉದ್ದೇಶದಿಂದ ಕೊಚ್ಚಿ, ಮೈಸೂರು, ಶಿಮ್ಲಾ, ಜೈಪುರ, ಭುವನೇಶ್ವರ ಸೇರಿದಂತೆ ವಿಭಿನ್ನ ಪ್ರದೇಶಗಳಲ್ಲಿ ಪ್ರಯೋಗ ನಡೆಸುವ ಯೋಜನೆ ಕೂಡ ಇತ್ತು. ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳ ಕಾರಣ ಆ ಪ್ರಯೋಗ ಮುಂದುವರಿಲೇ ಇಲ್ಲ. ಈಗ 2026ರಲ್ಲಿ ಮತ್ತೆ ಅದೇ ಯೋಜನೆ ಮುನ್ನೆಲೆಗೆ ಬಂದಿದೆ. RBIನ ಕೇಂದ್ರ ಮಂಡಳಿಯ ಶಿಫಾರಸಿನ ಆಧಾರದ ಮೇಲೆ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ನೋಟ್ಗಳನ್ನ ಕ್ಷೇತ್ರ ಪರೀಕ್ಷೆಗೆ ತರಲು ಕೇಂದ್ರ ಸರ್ಕಾರ ಅನುಮತಿ ನೀಡ್ತಾ ಇದೆ. ಯೋಜನೆಯ ಪ್ರಕಾರ 10 ರೂಪಾಯಿ ಮುಖಬೆಲೆಯ 100 ಕೋಟಿ ನೋಟ್ಗಳು ಮತ್ತು 20 ಮುಖಬೆಲೆಯ 100 ಕೋಟಿ ನೋಟ್ಗಳನ್ನ ಒಟ್ಟು 200 ಕೋಟಿ ಪಾಲಿಮರ್ ನೋಟ್ಗಳನ್ನ ಪ್ರಯೋಗದ ಭಾಗವಾಗಿ ಬಳಸುವ ಉದ್ದೇಶ ಇದೆ. ಈ ಪ್ರಯೋಗದ ಒಟ್ಟು ಮುಖಬೆಲೆ ಸುಮಾರು 3,000 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರವಿದೆ. ಅದೇನಂದ್ರೆ ಇದರಿಂದ ಈಗಿರೋ ಕಾಗದ ನೋಟುಗಳ ತಕ್ಷಣವೇ ಅಮಾನ್ಯವಾಗುವುದಿಲ್ಲ. ಕಾಗದ ನೋಟುಗಳನ್ನ ಸಂಪೂರ್ಣವಾಗಿ ಬದಲಿಸುವ ಯಾವುದೇ ಪ್ರಸ್ತಾವನೆ ಸದ್ಯಕ್ಕೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಈ 10 ರೂಪಾಯಿ ಮತ್ತು 20 ರೂಪಾಯಿ ನೋಟ್ಗಳೇ ಯಾಕೆ ಅಂತ ನಿಮಗೆ ಪ್ರಶ್ನೆ ಬರ್ತಾ ಇರ್ಬೋದು. ಇದಕ್ಕೆ ಪ್ರಮುಖ ಕಾರಣಗಳು ಇವೆ, ಅವುಗಳ ಬಳಕೆಯ ಪ್ರಮಾಣ.
ಈ ಕಡಿಮೆ ಮುಖಬೆಲೆಯ ನೋಟ್ಗಳು ದಿನನಿತ್ಯದ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಕೈಯಿಂದ ಕೈಗೆ ಬದಲಾಗದವುಗಳು. ತರಕಾರಿ ಖರೀದಿ ಇರ್ಬೋದು, ಚಹಾ, ಬಸ್ ಪ್ರಯಾಣ, ಸಣ್ಣ ಅಂಗಡಿಗಳ ವ್ಯವಹಾರ, ಹೀಗೆ ಅನೇಕ ಕಡೆಗಳಲ್ಲಿ ಈ ನೋಟ್ಗಳು ನಿರಂತರವಾಗಿ ಚಲಾವಣೆಯಲ್ಲಿರುತ್ತೆ. ಹೀಗಾಗಿ ಅವುಗಳ ಹಾನಿಯ ಪ್ರಮಾಣವು ಹೆಚ್ಚಾಗ್ತಾ ಇರುತ್ತೆ. ಇದನ್ನೇ ನೈಜ ಪರಿಸ್ಥಿತಿಯಲ್ಲಿ ಪರೀಕ್ಷಿಸಲು 10 ಮತ್ತು 20 ನೋಟ್ಗಳನ್ನು ಆಯ್ಕೆ ಮಾಡಲಾಗಿದೆ. ಅಂದ್ರೆ ಪ್ರಯೋಗ ಯಶಸ್ವಿಯಾದ್ರೆ ಮುಂದೆ ದೊಡ್ಡ ಮುಖಬೆಲೆಯ ನೋಟ್ಗಳಿಗೂ ಇದೇ ತಂತ್ರಜ್ಞಾನ ವಿಸ್ತರಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಗತ್ತಿನ ಹಲವು ದೇಶಗಳು ಪಾಲಿಮರ್ ಕರೆನ್ಸಿಯನ್ನ ಬಳಸ್ತಾ ಇದ್ದಾವೆ. ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್, ಸಿಂಗಾಪುರ, ಮೆಕ್ಸಿಕೋ, ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ಹಲವು ರಾಷ್ಟ್ರಗಳು ಪಾಲಿಮರ್ ನೋಟ್ಗಳನ್ನ ಅಳವಡಿಸಿಕೊಂಡಿವೆ. ಯುನೈಟೆಡ್ ಕಿಂಗ್ಡಮ್ 2016ರಲ್ಲಿ ತನ್ನ ಮೊದಲ ಪಾಲಿಮರ್ ನೋಟನ್ನು ಬಿಡುಗಡೆ ಮಾಡಿತು. ಅಲ್ಲಿನ ಬ್ಯಾಂಕ್ ಪ್ರಕಾರ ಪಾಲಿಮರ್ ನೋಟ್ಗಳು ಹಳೆಯ ಕಾಗದ ನೋಟ್ಗಳಿಗಿಂತ ಕನಿಷ್ಠ 2.5 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪಾರದರ್ಶಕ ಕಿಟಕಿ ಮತ್ತು ಹೋಲೋಗ್ರಾಮ್ನಂತಹ ಭದ್ರತಾ ವೈಶಿಷ್ಟ್ಯಗಳನ್ನು ಸೇರಿಸಲು ಈ ವಸ್ತು ನೆರವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಲಿಮರ್ ಕರೆನ್ಸಿ ಕೇವಲ ಒಂದು ಪ್ರಯೋಗವಲ್ಲ, ಈಗಾಗಲೇ ಹಲವು ದೇಶಗಳಲ್ಲಿ ಬಳಕೆಯಲ್ಲಿರುವಂತಹ ಪರ್ಯಾಯ ವ್ಯವಸ್ಥೆ. ಆದ್ರೆ ಭಾರತದಲ್ಲಿ ಇದನ್ನ ಜಾರಿಗೆ ತರುವ ಮುನ್ನ ನಮ್ಮ ದೇಶದ ಹವಾಮಾನ ಬಳಕೆಯ ಪ್ರಯಾಣ, ಯಂತ್ರೋಪಕರಣಗಳು, ಮುದ್ರಣ ವೆಚ್ಚ, ಜನರ ಬಳಕೆ ಪದ್ಧತಿ ಎಲ್ಲವನ್ನ ಪರೀಕ್ಷೆ ಮಾಡಲೇಬೇಕಾಗಿದೆ. ಈ ಪಾಲಿಮರ್ ನೋಟಿನ ಮತ್ತೊಂದು ಪ್ರಮುಖ ಲಾಭ ಭದ್ರತೆ. ಕಳ್ಳ ನೋಟು ತಯಾರಿಸುವವರು ನೋಟಿನ ವಿನ್ಯಾಸವನ್ನ ನಕಲು ಮಾಡುವುದಷ್ಟೇ ಅಲ್ಲ, ಅದರ ಭದ್ರತಾ ಅಂಶಗಳನ್ನು ನಕಲು ಮಾಡಲು ಪ್ರಯತ್ನಿಸುತ್ತಾರೆ. ಆದ್ರೆ ಪಾಲಿಮರ್ ನೋಟ್ನಲ್ಲಿ ಸಾಮಾನ್ಯ ಮುದ್ರಣದ ಜೊತೆಗೆ ಹಲವು ವಿಭಿನ್ನ ಭದ್ರತಾ ಅಂಶಗಳನ್ನ ಸೇರಿಸಬಹುದು. ನೋಟನ್ನ ಕೈಯಲ್ಲಿ ಹಿಡಿದಾಗಲೇ ಕೆಲವು ಅಂಶಗಳನ್ನ ನಾವು ಗುರುತಿಸಬಹುದು. ಬೆಳಕಿನ ವಿರುದ್ಧ ಹಿಡಿದಾಗ ಕೆಲವು ವೈಶಿಷ್ಟ್ಯಗಳು ಗೋಚರಿಸಬಹುದು. ವಿಶೇಷ ಸಾಧನಗಳ ಮೂಲಕ ಮಾತ್ರ ಪತ್ತೆಯಾಗುವ ಭದ್ರತಾ ಅಂಶಗಳನ್ನು ಬಳಸಬಹುದು. ಇದರ ಉದ್ದೇಶ ಒಂದೇ, ನಿಜವಾದ ನೋಟು ಮತ್ತು ನಕಲಿ ನೋಟಿನ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟನೆಗೊಳಿಸುವುದು. ಹೀಗಾಗಿ ಪಾಲಿಮರ್ ಕರೆನ್ಸಿ ಕಳ್ಳ ನೋಟು ವಿರುದ್ಧದ ಹೋರಾಟದಲ್ಲಿ ಹೆಚ್ಚುವರಿ ಭದ್ರತಾ ಪದರ ನೀಡುವ ಈ ಸಾಮರ್ಥ್ಯ ಹೊಂದಿರುವಂತಹ ನೋಟನ್ನ ತರಲು ಇಂಡಿಯಾ ಯೋಚನೆ ಬೇಕಾಗುವ ವಿಶಿಷ್ಟ ಮೂಲ ವಸ್ತು ಮತ್ತು ಉತ್ಪಾದನಾ ವ್ಯವಸ್ಥೆ ಸಾಮಾನ್ಯ ಕರೆನ್ಸಿಗಿಂತ ದುಬಾರಿ ಆಗುತ್ತೆ. ಇನ್ನು ಮತ್ತೊಂದು ಸವಾಲು ಕೂಡ ಇದೆ. ಈ ಯಂತ್ರೋಪಕರಣಗಳ ಹೊಂದಾಣಿಕೆ. ಬ್ಯಾಂಕ್ಗಳಲ್ಲಿ ನೋಟ್ಗಳನ್ನ ಎಣಿಸುವ ಯಂತ್ರಗಳಿವೆ, ವಿಂಗಡಿಸುವ ಯಂತ್ರಗಳಿವೆ, ನೋಟಿನ ಗುಣಮಟ್ಟ ಪರೀಕ್ಷೆಯ ವ್ಯವಸ್ಥೆ ಕೂಡ ಇದೆ. ATM ಯಂತ್ರಗಳಿವೆ, ಹಣ ಸ್ವೀಕರಿಸುವ ಸ್ವಯಂ ಚಾಲಿತ ಯಂತ್ರಗಳಿವೆ. ಹೊಸ ರೀತಿಯ ನೋಟು ಪರಿಚಯ ಆದಾಗ ಈ ಯಂತ್ರಗಳಿಗೂ ಅದಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಇಲ್ವಾದ್ರೆ ಬ್ಯಾಂಕ್ಗಳಿಗೆ ಮಾತ್ರವಲ್ಲ, ATM ನಿರ್ವಹಿಸುವ ಸಂಸ್ಥೆಗಳು, ಅಂಗಡಿಗಳು, ಹಣ ಎಣಿಸುವ ಯಂತ್ರ ಬಳಸುವ ವ್ಯಾಪಾರ ಸಂಸ್ಥೆಗಳು ಎಲ್ಲರೂ ತಮ್ಮ ವ್ಯವಸ್ಥೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕಾಗುತ್ತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದ.